ಕ್ಲೋಜರ್ ಅಂದ್ರೆ ಏನಪ್ಪಾ ಗೊತ್ತಾಗಲ್ದು. ಡೆಫಿನಿಷನ್ ಏನು ಹೇಳ್ತೈತಿ? ವಾಟ್ ಈಸ್ ಕ್ಲೋಜರ್ ಅಂದ್ರೆ ಕ್ಲೋಜರ್ ಈಸ್ ಒನ್ ವೇರ್ ದ ಔಟರ್ ಫಂಕ್ಷನ್ ಹ್ಯಾಸ್ ಆಕ್ಸೆಸ್ ಟು ಇನ್ನರ್ ಫಂಕ್ಷನ್. ಇಲ್ಲ ಇದು ನೋಡಿ, closure is JavaScript refer to ability of function to remember, access its lexical scope even that function is whatever. ನಾವು ಇದೊಂದು ಥಿಯರಿ ಅರ್ಥ ಆಗೋದು. ಇಲ್ಲಿ ಬರೀತಾರೆ ನೋಡಿ, ಕ್ಲೋಜರ್ ಅಂತ ಹೇಳುತ್ತೆ. ಫಸ್ಟ್ ಒಂದು ಫಂಕ್ಷನ್ ತಗೊಳ್ಳಿ. ಫಂಕ್ಷನ್ ಫಸ್ಟ್ ಇದ್ರೊಳಗೆ ಏನು ಮಾಡ್ತೀನಿ, ಲೆಟ್ ಕೌಂಟ್ ಟು 0. ಏನು ಬರದೆ ರಿಟರ್ನ್ ಫಂಕ್ಷನ್ count plus plus count. Marks added. Main exam page of Vinayak. ಇಲ್ಲಿ ಏನಾಗಿದೆ ಗೊತ್ತಾ, ವಿನಾಯಕ್ ಎಕ್ಸಾಮ್ ಅಂತ ಒಂದಿದೈತಿ. ಸೊ ಇದ್ರಾಗ ಏನು ಬರ್ತದೆ, ಫಸ್ಟ್ ಮಾರ್ಕ್ಸ್ 0 ಇರ್ತದೆ. ಯಾಕಂದರೆ ಇನ್ನೂ ಪೇಪರ ತಿದ್ದಿರಂಗಿಲ್ಲ ಅವರು. ಒಂದನೇ ಪ್ರಶ್ನೆ ಅನ್ನೋಕ್ಕಿಂತ ಇದೇ ರಿಟರ್ನ್ ಅಂತ ಏನೈತಲ್ಲ, ಅದು ಮೇನ್ ನೀ ಎಲ್ಲ ಆನ್ಸರ್ಸ್ ಬರ್ದಿರ್ತಿ ಅದು. ಅದ್ರ ಮುಂಚೆದೆಲ್ಲ ಮೇನ್ ಇಂಡೆಕ್ಸ್ ಪೇಜ್. ಅಂದರೆ ಇದು ಜಸ್ಟ್ ಇದು ಮನಿ ಬಾಕ್ಲ ಇದ್ದಂಗೆ. ಇದು ಮನಿ ಒಳಗಿಂದೆಲ್ಲ ರೂಮ್ಸು ಎಲ್ಲ ಡೀಟೇಲ್ಸ್ ಇದೆ. ಇದು ಮನಿ ಒಳಗಿದೆ, ಇದು ಜಸ್ಟ್ ಎಂಟ್ರನ್ಸ್. ಇಲ್ಲಿ ಎಂಟ್ರನ್ಸ್ ಬರ್ತದೆ, ಹೌಸ್ ಮೇನ್ ಎಂಟ್ರನ್ಸ್. ಎಂಟ್ರನ್ಸ್ ಆಫ್ ಹೌಸ್. ಹೌದಾ? ಈಗ ವಿಸಿಟೆಡ್ ಟೈಮ್ಸ್. ಈಗ ಇನ್ನೊಂದು ಫಂಕ್ಷನ್ ಐತೆ. ಈ ಫಂಕ್ಷನ್ ಆಗ ಏನೈತಿ, ಇದು ಹೌಸ್, ಯಾರೂ ವಿಸಿಟರ್ಸ್ ಇಲ್ಲ ಇನ್ನು. ಆಸ್ ಆಫ್ ನೌ ನೋ ವಿಸಿಟರ್ಸ್, ಅದಕ್ಕೆ 0 ಇರುತ್ತೆ. ಮೇನ್ ಎಂಟ್ರೆನ್ಸ್ ಆಫ್ ದ ಹೌಸ್ ಇಸ್. ಅದ್ರೊಳಗೆ ಒಂದು ಫಂಕ್ಷನ್ಸ್ ಬರ್ತದೆ. ಏನಂದ್ರೆ ಮನಿ ಒಳಗೆ ಯಾರ್ಯಾರು ಬಂದಾರ, ಯಾರು ಎಷ್ಟು ಟೈಮ್ ವಿಸಿಟ್ ಮಾಡ್ರ ಅನ್ನೋದು ಹೇಳ್ತದೆ. ಫಾರ್ ಎಕ್ಸಾಂಪಲ್ ಈಗ ಲೆಟ್ ವಿಸಿಟ್ ಹೌಸ್ ಈಕ್ವಲ್ ಟು ಹೌಸ್. ಏನು ಪ್ರಿಂಟ್ ಆಕತಿ? ಮೇನ್ ಎಂಟ್ರೆನ್ಸ್ ಆಫ್ ದ ಹೌಸ್. ಇಲ್ಲ ನೀ ಇದನ್ನೂ ತೆಗೆದ್ರೂ, ಬರೀ ಇದನ್ನ ಹೌಸ್ ಪ್ರಿಂಟ್ ಮಾಡಿದ್ರೂ ಏನು ಪ್ರಿಂಟ್ ಆಕತಿ? ಮೇನ್ ಎಂಟ್ರೆನ್ಸ್ ಆಫ್ ದ ಹೌಸ್. ಅಂದ್ರೆ ಇದ್ರೊಳಗೆ ಇನ್ನೂ ಯಾರು ಹೋಗಿಲ್ಲ, ಬರೀ ಹೌಸ್ ಅಂತ ಪ್ರಿಂಟ್ ಮಾಡಿದ್ರೆ ಇದು ಈ ರಿಟರ್ನ್ ಅನ್ನು ಏನಿರ್ತಲ್ಲ ಆ ಬ್ಲಾಕಿಗೆ ಹೋಗಂಗಿಲ್ಲ, ಈ ಬ್ಲಾಕ್ ಒಳಗೆ ಹೋಗಂಗಿಲ್ಲ. ಇದೇನು ಫ್ಲವರ್ ಪ್ರೊಸೆಸ್ ಐತಲ್ಲ ಆ ಲೆವೆಲ್ನಾಗ ಅಷ್ಟ ನೋಡ್ತೈತಿ ಏನು ಪ್ರಿಂಟ್ ಮಾಡೋದು. ಇದ್ರ ಒಳಗಿಂದ ಏನು ಪ್ರಿಂಟ್ ಮಾಡಂಗಿಲ್ಲ. ಯಾಕಂದ್ರೆ ನೀ ಹೌಸ್ ಅನ್ನೋದು ಇನ್ನೂ ಒಂದು 4 ಸಲ ಬರೀ. ನಾಲ್ಕು ಸಲ ಮೇನ್ ಎಂಟ್ರೆನ್ಸ್ ಆಫ್ ದ ಹೌಸ್ನ ಅಂತದ್ದು. ಈಗ ಬರೀ ಎಂಟ್ರೆನ್ಸ್ಗೆ ಹೋಗೋದಾತು. ಈಗೇನಂದ್ರೆ ಲೆಟ್ ವಿನಾಯಕ್ ಎಂಟರ್ಡ್. ಈಗ ನಾ ಮನೆ ಒಳಗೆ ಹೋದೆ, ತಗಿ ಲೆಟ್ ವಿನಾಯಕ್ ಎಂಟರ್ಡ್. ಎಲ್ಲಿ ಹೋದ ಅವ? ಮನಿಯೊಳಗೆ ಹೋಗಲಿಲ್ಲ, ಅವನು ಮನಿ ಎಂಟ್ರ್ ಎಷ್ಟ ಕೊಟ್ಟ. ಅದಕ್ಕೇನು ಮೇನ್ ಎಂಟ್ರೆನ್ಸ್ ಆಫ್ ದ ಹೌಸ್. ಈಗ ಎಂಟ್ರಿ ಮನಿ ಒಳಗೆ ಎಂಟ್ರಿ ಆದಮೇಲೆ ನಾ ಏನು ಮಾಡ್ತೀನಿ, ವಿನಾಯಕ್ ಎಂಟರ್ಡ್ ಅಂತ ಇನ್ನೊಂದ್ಸಲ ಬರಿತೀನಿ. ಸೊ ಇದೇನ್ ಮಾಡ್ತೈತಿ, ಇದ್ರೊಳಗೆ ಹೊಕ್ಕೈತಿ ಒನ್ ವಿಸಿಟೆಡ್ ಟೈಮ್ಸ್. ವಿನಾಯಕ್ ಮನಿ ಒಳಗೆ ಹೋದ.
ಇನ್ನೊಂದು ಸಲ ಮನೆ ಒಳಗೆ ಹೋಗ್ತಾನೆ ವಿನಾಯಕ್. 2 visited times. ಈಗ ವಿನಾಯಕ್ ಬದಲಿ ಗಿರೀಶ್ ಬರ್ತಾನೆ. ಗಿರೀಶ್ ಎಂಟರ್ ಹೌಸ್. ಈಗ ಅದೇನಂತತಿ, ಫಸ್ಟ್ ಮೇನ್ ಎಂಟ್ರೆನ್ಸ್ ಆಫ್ ದ ಹೌಸ್ ವಿನಾಯಕ್ ಅಂದಿದ್ದು. ಆಮೇಲೆ ವಿನಾಯಕ್ ಒಂದು ಸಲ ವಿಸಿಟ್ ಮಾಡ್ದ, ವಿನಾಯಕ್ 2 ಸಲ ವಿಸಿಟ್ ಮಾಡ್ದ. ಈಗ ನೆಕ್ಸ್ಟ್ ಮೇನ್ ಎಂಟ್ರೆನ್ಸ್ ಆಫ್ ದ ಹೌಸ್. ಯಾಕಂದ್ರೆ ಗಿರೀಶ್ ಅವ್ಗೆ ಎಂಟ್ರಿ ಸಿಕ್ಕತ್ತೆ, ಯಾರು ಒಳಗೆ ಹೋಗಿಲ್ಲ. ಈಗ ಗಿರೀಶ್ ಎಂಟರ್ಡ್ ಅಂತ ಐತಿ. ಇವಾಗ ಏನಂತದು, ಗಿರೀಶ ಒನ್ ವಿಸಿಟೆಡ್ ದ ಹೌಸ್ ಅಂತ ಪ್ರಿಂಟ್ ಆಕತ್ ನೋಡ್ರಿ. ಹೌದಿಲ್ಲ? ಈಗ ಗಿರೀಶನ್ ಬದ್ಲಿ ನೀವು ಮತ್ತೆ ಹೊಳ್ಳಿ ವಿನಾಯಕನ್ನ ಬರೋದ್ರಲ್ಲಿ ಏನಾಕತಿ, 3 ಅಂತ ಬರ್ತೈತಿ. 3 ವಿಸಿಟೆಡ್ ಟೈಮ್ಸ್. ಅದ್ರ ಬದಲಿ ಗಿರೀಶ್ 1, ಗಿರೀಶ್ 2 ಮತ್ತು ಈ ಗಿರೀಶ್ನ ಒಂದು 4 ಸಲ ಮನೆಯೊಳಗೆ ಹೋದ. ಏನಂತಕತಿ ನೋಡ್ರಿ, 1 2 3 4 ವಿಸಿಟೆಡ್ ಟೈಮ್ಸ್. ಸೊ ಹಿಂಗೆ ಇದಕ್ಕೆ ಕ್ಲೋಜರ್ ಅಂತಾರ. ಏನಪ್ಪ ಕ್ಲೋಜರ್ ಅಂದ್ರೆ, ಇದು ಇನ್ನರ್ ಫಂಕ್ಷನ್. ಹಿಂಗೆ ಬರೆಯೋಕಿನ ಯು ಕ್ಯಾನ್ ಸ್ಟಿಲ್ ಸೇ ಹೌಸ್ ಅಂತಾನು ಬರೀಬೋದು. ಎರಡು ಒಂದ. See, main entrance of the house visited 1 times. Comment ಮಾಡ್ಬೇಕಾರೆ main entrance of the house visited 1 times. ಈಗ ಮತ್ತೆ ಹೊಳದನ್ ಬರೀ ಮಾಡೋಕಿನ. ಸೊ ಇದೇನಕ್ಕೈತಂದ್ರೆ ವಿನಾಯಕ್ ಎಂಟರ್ಡ್. ಈಗ ಬರೀ ಇದನ್ನೆಲ್ಲ ನಾನು ಡಿಲೀಟ್ ಮಾಡ್ತೇನೆ. ಬರೀ ವಿನಾಯಕ್ ಎಂಟರ್ಡ್ ಹೌಸ್ ಅಂತಂದ್ರೆ ಸಿ ಇಟ್ ಪ್ರಿಂಟ್ಸ್ ಓನ್ಲಿ ದ ಬ್ರೇಸ್ಲೆಟ್, ಇಟ್ ನಾಟ್ ಗೋ ಇನ್ನರ್ ಫಂಕ್ಷನ್ ಹೋಗಂಗಿಲ್ಲ. ನೆಕ್ಸ್ಟ್ ನೀ ಯಾವಾಗ ವಿನಾಯಕ್ ಎಂಟರ್ಡ್ ಅಂತ ಟೈಪ್ ಮಾಡ್ತಿ ಅವಾಗ ಇದು ಇದ್ರೊಳಗೆ ಹೋಗ್ತೈತಿ. ಅವಾಗ ಇದು ಕೌಂಟ್ 0 ಇದ್ದಿದ್ದು 1 ಆಕೈತಿ. 0 ಇದ್ದಿದ್ದು 1 ಆಕೈತಿ. ಮತ್ತೆ ಹೊಳ್ಳಿ ವಿನಾಯಕ್ ಎಂಟರ್ಡ್ ಅಂತ ಕೊಟ್ಟೆ ಅಂದ್ರ ಒನ್. ಇಲ್ಲಿ ವಿನಾಯಕ್ ಇದು 0. ನಾವು ಇನ್ ದ ಇನ್ನರ್ ಇಟ್ ಬಿಕಮ್ 1. ಈಗ ಮತ್ತೆ ವಿನಾಯಕ್ ಎಂಟರ್ಡ್ ಅಂತ ಕೊಟ್ರೆ ಇಟ್ ವಿಲ್ ನಾಟ್ ಗೋ ಹಿಯರ್. ಯು ಸಿ ಇಟ್ ಈಸ್ ನಾಟ್ ಪ್ರಿಂಟಿಂಗ್. ಇದು ಪ್ರಿಂಟ್ ಆಗೋಲ್ದು ಅಂದ್ರೆ ಇಲ್ಲಿ ಹೋಗೋಲ್ದು. ಇದು ಏನು ಮಾಡ್ತದೆ, ಡೈರೆಕ್ಟ್ ಇದನ್ನ ನೆನಪು ಬಿಟ್ಕೊಂಡಿರ್ತೈತಿ. ಓಲ್ಡ್ ಏನೈತೆ ಅಂತಂದು ಇದು 1 ಐತಿ, ಪ್ರಿಂಟ್ 1 ಆಗಿರ್ತೈತಲ್ಲ, ನೆನಪಿಟ್ಕೊಂಡು ಇದು 1+1 2 ಪ್ರಿಂಟ್ ಆಗ್ತೈತಿ. ಯಾಕಂದ್ರೆ ಇಲ್ಲಿ 0 ಐತಲ್ಲ, ಇದನ್ನ ಸ್ಟೋರ್ ಮಾಡ್ಕೊಂಡ್ಬಿಟ್ಟಿರ್ತೈತಿ. ಇದು ಅಪ್ಡೇಟ್ ಹಾಕೊಂತ ಹೋಗತ್ತೆ. ಈಗ ನೆಕ್ಸ್ಟ್ ಹೊಳ್ಳ ಗಿರೀಶ್ ಎಂಟರ್ಡ್ ದ ಹೌಸ್ ಅಂದ್ರೆ ಇದು 1 to ವಿನಾಯಕ್ ಅಷ್ಟೇ ಸಂಬಂಧ ಇದೆ. ಗಿರೀಶ್ ಅಂದ್ರೆ ಮತ್ತೆ ಗೇಮ್ ಎಂಟ್ರೆನ್ಸ್. ಈ ಗಿರೀಶ್ ಅಂತಂದ್ರೆ ಇದು 1 ಬರ್ತ್ ನೋಡಿ, ಹೌದಾ? 2 ಬರ್ತ್ 3 ಆಗಲ್ಲ ಇದು, ಯಾಕಂದ್ರೆ ದಿಸ್ ಇಸ್ ಡಿಫ್ರೆಂಟ್, ದಿಸ್ ಇಸ್ ಡಿಫ್ರೆಂಟ್. ಸೊ ದಿಸ್ ಇಸ್ ಕಾಲ್ಡ್ ಇನ್ನರ್ ಫಂಕ್ಷನ್, ದಿಸ್ ಇಸ್ ಕಾಲ್ಡ್ ಔಟರ್ ಫಂಕ್ಷನ್. This is inner function and this is outer function. So what does the definition says? Ability of function to remember and access its lexical scope even when the function is executed outside the scope. In simpler terms, closure allows a function to access variables from its outer scope. Closure allows function to access variables from outer scope. This is outer scope. Inner scope ಇಂದ ಇದನ್ನ access ಮಾಡ್ತೈತಿ. After the scope of finish executing, ಇದು ಮುಗಿದೈತಿ ಇದರ ಎಕ್ಸಿಕ್ಯೂಷನ್, ಆದರೂ ಇನ್ನರ್ ಸ್ಕೋಪ್ ಎಕ್ಸಿಕ್ಯೂಟ್ ಆಗತ್ತೆ. ಈ ಥರ. ಅಂಡರ್ಸ್ಟ್ಯಾಂಡ್?